ಎಲ್ಲ ಹೊತ್ತಾಗಿದೆ ಆಗಲೇ ನಾಳೆ. ಓಂ ಶ್ರೀಯಪ್ಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರ್ಚನಾ ಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸ. ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಅದೆಲ್ಲ ಆಯಿತು. ಎಲ್ಲಿ ಬಂತೀಗ? ತಸ್ಮಾದ್ ಅಮುಕ್ತಮುಖಗಂ ತಾರತಮ್ಯಂ ಪೃಥಕ್ ಪೃಥಕ್ ಮುಕ್ತ್ವಾ. ಅದಾಗಿತ್ತ? ಹಾಂ ಸರಿ. ಯಾವ ಕಾಮನೆಯಿಂದ ಮಲಗಿರ್ತಾನೋ ಅದೇ ಕಾಮನೆಯಿಂದ ಹೇಳ್ತಾನಾದ್ದರಿಂದ ಮಲಿಕೊಂಡಾಗ ಏನಾಗಲಿಲ್ಲ ಅಂತಾಯ್ತೀಗ? ಕಾಮಗಳಿಲ್ಲ ಅಂತಲ್ಲ, ಕಾಮಗಳು ಇದ್ದೇ ಇದೆ, ಅಭಿವ್ಯಕ್ತಿಯಾಗಿಲ್ಲ ಅಂತ ಹೇಳಬೇಕೆ ಹೊರತು ಏನಿಲ್ಲ ಅಲ್ಲಿ ಕಾಮ ಹೋಗಿದೆ ಅಂತ ಅರ್ಥ ಅಲ್ಲ. ದೇರ್ಫೋರ್ ಮುಕ್ತ, ಅದೇ ರೀತಿ ಮುಕ್ತರಲ್ಲೂ ಕೂಡ ಕಾಮ ಇದ್ದೇ ಇದೆ. ಎಂಥ ಕಾಮ ಅದು ಅಂದರೆ ಇಲ್ಲೂ ಕಾಮ ಏಷ ಕ್ರೋಧ ಏಷ ಅಂತ ಬೈತಿದ್ದಿ. ಈ ಕಾಮ ಮುಕ್ತಿಯಲ್ಲಿರೋದಾದರೆ ಮುಕ್ತಿಯು ಏನು ಉಪಯೋಗ ಅಂದರೆ ಇಲ್ಲಿ ಬೈತಿದ್ದು ಯಾವ ಕಾಮ ಇದು? ನಿಷಿದ್ಧ ಕಾಮ. ಆದ್ದರಿಂದ ಇದಿರಬಾರ್ದು ಅಂತ ಹೇಳಿದೆ ಹೊರತು ಏನಿರಬೇಕು? ಒಳ್ಳೆಯ ಕಾಮ ಯಾವಾಗಲೂ ಇರಲೇಬೇಕು. ಮುಖ್ಯಾರ್ಥಸ್ಯ ವೃಥಾ ತ್ಯಾಗೋ ಮಾಯಿನಾಮೇವ ಭೂಷಣ ಹೃದ್ದೇವ ತೇಷಾಂ ಶ್ರಯಣಂ ಇತಿ ಪಕ್ಷೋ ನ ಭಾಸತೆ. ಅದು ಹೃದಯದಲ್ಲಿದೆ ಅಲ್ಲ. ಅವನೇನು ಮಾಡಿದ್ದ ಗೊತ್ತಾ ಸ್ವಾರಸ್ಯ? ಹೃತ್ ಅಂದರೆ ಮನಸ್ಸು. ಈ ಕಾಮಗಳೆಲ್ಲ ಮನಸ್ಸಿನೊಳಗೆ. ಮುಕ್ತಿಯಲ್ಲಿ ಮನಸ್ಸೇ ಇಲ್ಲ ಅಂದಮೇಲೆ ಏನಿಲ್ಲ? ಕಾಮನೆ ಇಲ್ಲ ಅಂತ ಆಯ್ತಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾರೆ ತಪ್ಪದು. ಯಾಕೆ? ಹೃದ್ದೇವ ತೇಷಾಂ ಶ್ರಯಣಂ ಇತಿ ಪಕ್ಷೋ ನ ಭಾಸತೆ. ಸ್ವಾಂತಂ ಯಾವುದು? ಅಲ್ಲಿದೆ ಬ್ರಹ್ಮಣ ಸಹ ಮುಕ್ತಿಗ. ಅದೇ ಎಲ್ಲಿ ಬಂತದು? ಯೋ ವೇದ ನಿಹಿತಂ ಗುಹಾಯಾಂ ಸ್ವಸ್ತುತೆ ಕಾಮಾನ್ ಸರ್ವಾನ್ ಸಹ ಬ್ರಹ್ಮಣ ವಿಪಸ್ಥಿತ. ತೈತ್ತಿರೀಯ ಅಲ್ಲಿ ಹೇಳ್ತಾರೆ. ಅಲ್ಲಿ ಬ್ರಹ್ಮದೇವರೊಂದಿಗೆ ಅಂತ ಒಂದರ್ಥ, ಪರಬ್ರಹ್ಮನೊಂದಿಗೆ ಅಂತ ಇನ್ನೊಂದು ಅರ್ಥ. ಬ್ರಹ್ಮಣ ಸಹ ಅಂತೇಳಿ ಪರಮಾತ್ಮ ಪ್ರಧಾನ, ಅನುಗ್ರಹದಿಂದ ತಿಂತಾನೆ ಉಣ್ತಾನೆ ಹೊರತು ಬೇರೆ ಅಲ್ಲ. ಮತ್ತು ಬ್ರಹ್ಮದೇವರಾಗೇ ಇರ್ತಾರೆ. ಅವ್ರ ಲೀಡರ್ಶಿಪ್ನಲ್ಲೇ ಮುಕ್ತನೂ ಇರಬೇಕೆ ಹೊರತು ಮುಕ್ತನಾದ ಮೇಲೆ ಕೂಡ ಏನು ಹೋಗೋದಿಲ್ಲ? ತಾರತಮ್ಯ ಹೋಗೋದಿಲ್ಲ. ಮುಕ್ತನಾದ ಮೇಲೆ ತಾರತಮ್ಯ ಇದ್ದೇ ಇದೆ. ಪರಿಯೈತಿ ತತ್ರ ಚಕ್ಷಂಶ್ಚ ಕ್ರೀಡನ್ ರತಿಮಾಪ್ನುಯಾತ್. ಅಲ್ಲೂ ಕೂಡ ಓಟಾಟ ಇದೆ, ತಿನ್ನೋದಿದೆ, ಎಲ್ಲ ಇದೆ. ಅದು ಯಾವುದೋ ಏನಲ್ಲ, ಬರೀ ಭೋಗನೇ ಹೊರತು ನೆಸ್ಸಿಟಿ ಅಲ್ಲ. ನೆನ್ಪಿಡ್ಬೇಕು. ನೆಸ್ಸಿಟಿ ಇಲ್ಲ ಅವನಿಗೆ, ಪೂರ್ಣ ಆಗಿಬಿಟ್ಟಿದ್ದಾನೆ ಈಗಾಗಲೇ. ನೆಸ್ಸಿಟಿ ಇಲ್ಲದೆ ಹೋದರೂ ಭೋಗ ಮಾಡೋಕ್ಕೆ ಬರುತ್ತಾ ಅಂದರೆ ಬರುತ್ತೆ. ಊಟದ ಹೊಟ್ಟೆ ತುಂಬೋಗ್ಬಿಟ್ಟಿದೆ, ಈ ಸ್ವೀಟ್ ತರಲಿಕ್ಕೆ ಶುರು ಮಾಡ್ತಾರೆ. ಗೊತ್ತಾ? ಈ ತರ್ತಾರೆ. ಅದು ಭೋಗ ಹೊರತು ಏನಲ್ಲ, ಅದು ಏನಿಲ್ಲ. ಅನ್ನ ಹುಡಿ ಹಾಕಿ ತಿಂದು ಹೊಟ್ಟೆ ತುಂಬೋಗ್ಬಿಟ್ಟಿದೆ ಆಗಲೇ. ಒಂದು ಹೋಳು ಹಾಕಿದ್ರೆ ತಿಂದಾಗ ಖುಷಿ ಬಂತು. ಇನ್ನೊಂದು ತರ್ಲಿಕ್ಕೆ ಬಂದ, ಜಿಲೇಬಿ ಜಾಗಿರೋ ಒಂದೇ ರೀತಿ ಕಾಣುತ್ತೆ. ಗೊತ್ತಾಯ್ತಾ? ಇಲ್ಲ ಬೇರೆ ಅಂತ ಹಾಕೋತಾರೆ, ಮತ್ತೆ ಬೇರೆ ಅಂತ ಅಷ್ಟು ಮತ್ತೆ ಹಾಕುವಂತಾರೆ. ಅದೆಲ್ಲ ಏನದು? ಹೊಟ್ಟೆ ತುಂಬಿದ್ದಕ್ಕಲ್ಲ. ಅದಕ್ಕೆ ಇನ್ಫ್ಯಾಕ್ಟ್ ಅಲ್ಲಿ ಸ್ವೀಟ್ ತರೋಕ್ಕೊಂದು ಕಾರಣ ಇದೆ. ಯಾತಕ್ಕೆ ಗೊತ್ತಾ? ಹೊಟ್ಟೆ ತುಂಬೋಕ್ಕೆ ಸ್ವೀಟ್ ತಿನ್ನಬೇಡಿ, ಸುಮ್ಮನೆ ಭೋಗ ಅಷ್ಟೇ. ರುಚಿ ತಿನ್ನಬೇಕು ಹೊರತು ಯಾತಕ್ಕೆ ತಿನ್ನಬಾರ್ದು ಅದನ್ನು? ಅದಕ್ಕೆ ಮೇನ್ ಫುಡ್ ತಿಂದುಬಿಟ್ಟ ಮೇಲೆ ಅದು ಸುಮ್ಮನೆ ಎಕ್ಸ್ಟ್ರಾ ತಿಂದು ಹೆಚ್ಚು ತಿನ್ನಲಿಕ್ಕಾಗೋದಿಲ್ಲ. ಇವ್ರು ಮತ್ತೆ ರಿಸರ್ವ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸ್ವೀಟ್ ಇದೆ ಅಂಥೇಳಿ. ಇದು ಕಡಿಮೆ ತಿಂದುಬಿಡ್ತಾರೆ. ತಿಂದುಬಿಡಿ ಆಮೇಲೆ ಏನು ಮಾಡಬೇಕು? ತಿನ್ನೋಕ್ಕಾಗೋದಿಲ್ಲ ಆದ್ದರಿಂದ ಕಡಿಮೆ ತಿಂತೀರಿ ಅಂತ ಅರ್ಥ. ಮೊದಲೇ ಸ್ವೀಟ್ ಹಾಕ್ಬಿಟ್ಟು ಏನಾಗ್ತಿತ್ತು? ಬರೀ ಅದೇ ತಿಂದುಬಿಟ್ಟು ಸಿಕ್ಕಾಬಿಟ್ಟು ಮೊದಲೇ ಶುಗರ್ ಬಂದ್ಬಿಡೋದು, ಹುಟ್ಟುತ್ತಾನೆ. ಹಾಗಿಲ್ಲ. ಅದೊಂದು ಕೊನೆಗೆ ಅಷ್ಟೇ ಎಂಜಾಯ್ಮೆಂಟ್ ಅಷ್ಟೇ. ಎಂಜಾಯ್ಮೆಂಟ್ ಯಾವಾಗ? ಅದೆಲ್ಲ ಈ ಫಸ್ಟ್ ಪೀರಿಯಡ್ ಸ್ಪೋರ್ಟ್ಸ್ ಹಾಕ್ತಾರೆ ಯಾರಾದರೂ? ಯಾವ ಕ್ರೀಡೆಗಳಲ್ಲಿ ಹಾಕೋದಿಲ್ಲ. ಲಾಸ್ಟ್ ಪೀರಿಯಡ್ ಹಾಕ್ತಾರೆ. ಯಾಕೆಂದರೆ ಅದಷ್ಟು ಸುಸ್ತಾಗಿರ್ತಾರೆ ಅಂದೆ. ಇವ್ರು ಹೋದ ತಕ್ಷಣ ಹಾಕ್ಬಿಟ್ಟು ಮ್ಯಾಥಮೆಟಿಕ್ಸ್ ತಲೆಯೇ ಹೋಗೋದಿಲ್ಲ ಆಮೇಲೆ. ಆ ದೃಷ್ಟಿಯಲ್ಲಿ ಕ್ರೀಡೆ ಇದೆ. ಮುಕ್ತಿಯಲ್ಲಿ ಪ್ರಶ್ನೆ ಏನಾದರೂ ಪ್ರಶ್ನೆ ಉತ್ತರ ಇದು. ಮುಕ್ತಿಯಲ್ಲಿ ಭೋಗ ಇದೆ ಅಂತೀರಿ, ಅಲ್ಲಿ ಹಸಿವು ಬಾಯಾರಿಕೆ ಇಲ್ಲ ಅಂತೀರಿ. ಕಾಂಟ್ರಡಿಕ್ಷನ್ ಆಗಲಿಲ್ವ ಅಂದರೆ ಹಸಿವು ಬಾಯಾರಿಕೆ ಇಲ್ಲ, ಆದರೆ ಭೋಗ ಇದೆ. ಅದು ಕಂಪಲ್ಸರಿ ಅಲ್ಲ, ಅವನಿಷ್ಟ. ಬೇಕಾದ್ರೆ ತೋರಿಸಿ ಸಾಕಾರು ಬಿಡ್ಬೋದು. ಇದು ಅರ್ಥ ಮಾಡಿಕೊಂಡ್ರೆ ಇದು ಹೇಳೋದೆಲ್ಲ ತುಂಬ ಜನ ಮುಕ್ತಿನ ಯಾತಕ್ಕೆ ಗೊತ್ತಾ ತಪ್ಪಾಗಿ ಹೇಳಿದರು. ಇದೆಲ್ಲ ಹೇಳೋಕ್ಕೆ ಬರಲಿಲ್ಲ. ಅದಕ್ಕೆ ಏನು ಮಾಡಿಬಿಟ್ರು? ಮುಕ್ತಿಲಿ ಏನಿಲ್ಲ ಅಂತ ಅವಾಯ್ಡ್ ಮಾಡಿಬಿಟ್ರು. ಓದ್ಕೊಂಬರ್ದವರು ಪಾಠ ಕ್ಯಾನ್ಸಲ್ ಮಾಡ್ತಾರಲ್ಲ ಹಾಗೆ. ಅವರು ದೋಷನ ಏನು ಮಾಡಿದರು? ಅವರು ನೆಗೆಟ್ ಮಾಡಿ ಹಾಕ್ಬಿಟ್ಟು ಮುಕ್ತಿಲಿ ಏನಿರೋದಿಲ್ಲ.
ಅಂತ ಹೇಳಿಬಿಟ್ಟು ಅದಕ್ಕೆ ಸಾಯಲಕ್ಕೆ ಅಲ್ಲಿ ಹೋಗಕ್ಕೆ ಹಾಕ್ಬೇಕು, ಕಷ್ಟಪಟ್ಟು ಯಾಕೆ ಹೋಗ್ಬೇಕಾಗಿ. ಇದಕ್ಕಿಂತ ಜಾಸ್ತಿ ಇದ್ದರೆ ಯಾವ ಮುಂದಕ್ಕೆ ಹೋಗೋದು ಯಾವಾಗ? ಈಗಿಂತ ಜಾಸ್ತಿ ಇದ್ದರೆ ನೀವು ಪ್ರಮೋಷನ್ ಕೊಟ್ಟು ಸಂಬಳ ಜಾಸ್ತಿ ಕೊಡೋದು ಯಾವನೂ ಪ್ರಮೋಷನ್ ಅಕ್ಸೆಪ್ಟ್ ಮಾಡೋದಿಲ್ಲ. ಕೊಡ್ತಾರೆ ಅಂತಾರೆ, ಹೊಡೆದಾಡೋದು ಅಷ್ಟು. ಕಾಮಾನ್ಯೇ ಕಾಮರೂಪಿ ಅಲ್ಲಿ ಹೇಗಿರ್ತಾನೆ ಗೊತ್ತಾ? ಸರ್ವಾ ಕಾಮಾನ್ ಅವಾಪ್ನೋತಿ ಅಂತ ಹೇಳಿದ ಮೇಲೆ ಅವನಿಗೆ ಮನಸ್ಸಿನಲ್ಲಿ ಕಾಮ ಇದೆ ಅಂತ ಅರ್ಥ ಅಲ್ಲ. ಕಾಮಾನ್ನಿ ಅಂದರೆ ಏನು? ಅಲ್ಲ, ಕಾಮ ಅನ್ನಿ, ಧನಿ ಇದ್ದ ಹಾಗೆ. ಕಾಮಾನ್ನಂ ಮತ್ಸ್ಯ ಅಸ್ತಿ ಇತಿ ಕಾಮಾನ್ನಿ, ಬಯಸಿದ ಅನ್ನ ಸಿಗುತ್ತೆ ಅವನಿಗೆ. ಆಮೇಲೆ ಇನ್ನೊಂದೇನೋ ಎಲ್ಲಿದೆ? ಕಾಮರೂಪಿ, ಇಷ್ಟಪಟ್ಟ ರೂಪ ಸಿಗುತ್ತೆ. ಸನ್ ಇಮಾನ್ ಲೋಕಾನ್ ಚ ಸಂಚಿ, ಎಲ್ಲಿ ಬೇಕಾದ್ರೆ ಓಡಾಡ್ತಾನೆ. ಆಸ್ತೆ ಗಾಯನ್ ಸಾಮ ಮುಕ್ತ, ಸಾಮಯೋಗನ ಹಾಡ್ತಾ ಇದ್ದಾನೆ. ಇತ್ಯಾದಿ ಶುಚಿತದ್ಬಲಾತ್ ಅಕಾಮಃ ಸ್ಯಾತ್ ಕಥಂ ಮುಕ್ತ. ಮುಕ್ತನಿಗೆ ಕಾಮನೇ ಇಲ್ಲ ಎಂಬ ವಾತ ಬಿಟ್ಟುಬಿಡಬೇಕು. ಕಾಮ ಯೇ ಅಸ್ಯ ಹೃದಯ ಸ್ಥಿತಾ ಇತ್ಯಂತಃಕರಣಸ್ಥಾನಾಂ ಕಾಮಾನಾಂ ಮೋಕ್ಷಮೇವ ಹಿ ಇತಿಹಾಸ ಶ್ರುತಿ ಹೇಳ್ತಾ ಇದೆ. ಏನಂತ? ಇವು ಯಾವ ಕಾಮನೆಗಳು ಮನಸ್ಸಿನಲ್ಲಿದೆಯಲ್ಲ ಆ ಕಾಮನೆ ಹೋಗುತ್ತೆ ಅಂತ ಹೇಳಿದರೆ ಹೊರತು ಸ್ವರೂಪದ ಕಾಮನೆ ಹೋಗುತ್ತೆ ಅಂತ ಹೇಳಲಿಲ್ಲ. ಹೃದಯದ ಕಾಮನೆಗಳು ಬೇರೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ ಕಾಮನೆ ಹೋಗಬೇಕೆ ಹೊರತು ಸ್ವರೂಪಗತ ಕಾಮನೆ ಹೋಗಬಾರ್ದು. ಗೊತ್ತಾಯ್ತಾ? ಅದಕ್ಕೆ ಹೃದಯತ್ತೇವ ಬಾಹ್ಯ ಕಾಮನೆಗಳು ಅಂದರೆ ನಿಮ್ಗೆ ಅರ್ಥ ಆಗೋಗ್ಬೋದು. ಮನಸ್ಸು ಸ್ವರೂಪ, ಬಾಹ್ಯ ಕಾಮನೆಗಳು ಏನಂತೇಳಿ ನೋಡಿದ ಆಸೆ ಪಟ್ಟ ಅಷ್ಟೇ ಹೊರತು ಅದು ಬೇಕಿಲ್ಲ ಅವನಿಗೆ. ಇವತ್ತೆಲ್ಲ ನಡೀತಿರೋದು ಏನು ಗೊತ್ತಾ ನಿಮಗೆ? ಆಸ್ತಿ ಮಾಡೋದೆಲ್ಲ ಏನದು? ನೆಸ್ಸಿಟಿ ಅಲ್ಲ, ಏನದು? ಇನ್ನೊಬ್ರು ನೋಡಿ ಮಾಡ್ತಾ ಹೋಗು, ಅವ್ನು ಇನ್ನೂ ಜಾಸ್ತಿ ಮಾಡ್ತೀನಿ, ಇನ್ನೂ ಜಾಸ್ತಿ ಮಾಡ್ತೀನಿ. ಇದು ನೆಸ್ಸಿಟಿ ಅಲ್ಲಿ ಪ್ರಶ್ನೆ ಬಂದೇ ಇಲ್ಲ. ಪ್ರತಿಷ್ಠೆಗೆ ಮಾಡ್ತಾರೆ, ಅದು ಹೋಗಿಬಿಡ್ಬೇಕು ಅಂತೇಳಿ. ಸ್ವರೂಪದಲ್ಲಿ ಪ್ರತಿಷ್ಠೆ ಇಲ್ಲ ಯಾರಿಗೆ? ಯೋಗ್ಯರ ಸ್ವರೂಪದಲ್ಲಿ. ಹೃದಯತ್ತೇವ ಅರ್ಥಂ ವಿಶೇಷಣ. ಹೃದಯ ಅಂತ ಹೇಳಿದ್ರಿಂದ ಅದು ಹೃದಯನೇ ಬೇರೆ, ಇದೇ ಬೇರೆ ಅಂತ ತಿಳಿಸ್ತಾರೆ. ಅದಿಷ್ಟು ನಾಳೆ ಮತ್ತೆ. ಒಟ್ಟಿನಲ್ಲಿ ಕಾಮನೆಗಳಿರೋದು ಎಲ್ಲಿ ಅಂದರೆ ಸ್ವರೂಪದಲ್ಲಿ. ಸ್ವರೂಪದ ಕಾಮನೆಗಳು, ಸ್ವರೂಪ ಒಳ್ಳೆಯವರಾಗಿದ್ದರೆ ಒಳ್ಳೆಯ ಕಾಮನೆ ಇರುತ್ತೆ, ಕೆಟ್ಟದಾಗಿದ್ದರೆ ಕೆಟ್ಟದೇ ಇರುತ್ತೆ. ಇವ್ರಿಗೆ ಈ ಮುಕ್ತಿ, ಅವ್ರಿಗೆ ಆ ಮುಕ್ತಿ. ಮನಸ್ಸಿನ ಕಾಮನೆಗಳೆಲ್ಲ ಅವು ಅಕ್ವೈರ್ಡವು, ಬಾಹ್ಯ ಅವು. ಆದ್ದರಿಂದ ಏನಲ್ಲ ಅದು, ಏನಲ್ಲ ಅದು ಅನ್ವಾಂಟೆಡ್ ಥಿಂಗ್, ಹೋಗಿಬಿಡ್ಬೇಕು. ಅದಿರಬಾರ್ದು, ಸ್ವರೂಪದ ಕಾಮನೆ ಇರಬೇಕು. ಹೌದು. ಅದು ಏನು ಯಾಕೀಗ ಅದ ಇಲ್ಲ, ವಿವರಣೆ ಕೊಟ್ಟಿರೋದು ಇಲ್ಲೇ ಜಾಸ್ತಿ ಕೊಟ್ಟಿರೋದು. ಇದನ್ನೇ ಬೇಸಿಕ್ ಇದೆಲ್ಲ ಕೂಡ. ಅದ್ರ ಬೇಸಿಸ್ ಮೇಲೆ ಅರ್ಥ ಆಗುತ್ತೆ. ಎಂ ಸುಖೀ ಕಾಮಯತೆ. ಸಾರಸ್ ಹೇಳಬೇಕಾದ್ರೆ ಎಂ ಸುಖೀ ಕಾಮಯತೆ. ನಾವು ಸುಖೀ ಕಾಮನ ಅಲ್ಲ ಇದು. ಔಷಧಿ ಬೇಕು ಅಂದರೆ ಸುಖದ ಕಾಮನೇನ ಅದು? ಔಷಧಿ ಬೇಕು ಅಂದರೆ ಸುಖದ ಮೋಕ್ಷದಲ್ಲಿ ಔಷಧಿ ಬೇಕು ಅನಿಸುತ್ತೆ. ಅದಕ್ಕೆ ಏನು ಹೇಳ್ಬೇಕು? ಅದಕ್ಕೀಗ ದುಃಖ ಇದ್ದರೆ ಔಷಧಿ, ದುಃಖನೇ ಇಲ್ಲ ಅಂದರೆ ಅದಕ್ಕೆ ಅದಾಗಬೇಕೀಗ. ಅದರಿಂದ ಇಲ್ಲ, ಆ ಪದದಲ್ಲಿ ಸಾರಸ್ಯ ಇದೆ. ಎಂ ಸುಖೀ ಕಾಮಯತೆ ಅರ್ಥ ಮಾತ್ರ, ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ. ಸುಖೀ ಕಾಮಯತೆ ಅಂತ ಹೇಳಿದಾಗ ಸುಖ ಇದ್ದು ಬಯಸೋಕೆ ಹೋಗದೇ ಹೊರತು ದುಃಖ ಇದ್ದು ಹೋಗಲಿ ಅಂತನೂ ಅಲ್ಲ, ಅಥವಾ ದುಃಖಾಭಾವಕ್ಕೆ ಹೋಗಿ ಜಾಗ ಬರಲಿ ಅಂತನೂ ಅಲ್ಲ. ಸುಖಿಯಾಗೇ ಇಷ್ಟಪಡ್ತಾನೆ ನಾವು. ಆಯಿತಾ? ಅಲ್ಲಿಗೆ. ಓ ಹಾಂ.